ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜೋಲ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಾತೃತ್ವ ಸುರಕ್ಷಾ ಯೋಜನೆಗೆ ಆರೋಗ್ಯ ಸಚಿವ ಚಾಲನೆ. ತಾಲೂಕು ಆಸ್ಪತ್ರೆಗಳಲ್ಲಿನ್ನೂ ಮಿನಿ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ. ದಿನೇಶ್ ಗುಂಡೂರಾವ್. ಬಾಣಂತಿಯರ ಸಾವು ಪ್ರಕರಣ ವಾರದೊಳಗೆ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕ್ರಮ. ದಿನೇಶ್ ಗುಂಡೂರಾವ್. ಉದ್ದಿಮೆದಾರರಿಗೆ ಫಾರಂ 9 ಮತ್ತು 11 ಮತ್ತು ಈ ಖಾತಾ ಸಮಸ್ಯೆ ನಿವಾರಣೆಗೆ ಕೈಗಾರಿಕಾ ಸಚಿವರಲ್ಲಿ ಮನವಿ. ವಿ ಲಕ್ಷ್ಮೀರೆಡ್ಡಿ. ಹಾರಬೂದಿ ರೈಲು ವ್ಯಾಗನ್ ಮೂಲಕ ಸಾಗಣೆ ಪ್ರಾರಂಭಿಸದಿದ್ದರೆ ಹೋರಾಟ. ರಂಗನಾಥ್. ಏಳೂರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ದಲಿತ ಹಕ್ಕು ರಕ್ಷಣಾ ಸಮಿತಿ ಮನವಿ. ಪ್ಲಾಸ್ಟಿಕ್ ಧ್ವಜ ಬಳಕೆ ನಿರ್ಬಂಧಕ್ಕೆ ಆಗ್ರಹಿಸಿ ಹಿಂದೂ ಜಾಗೃತ ಸಮಿತಿ ಮನವಿ. ವಡವಾಟಿ ಸರ್ಕಾರಿ ಜಮೀನಿನಲ್ಲಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಆಗ್ರಹ. ಸಿಂಧನೂರು ಬಳಿ ರಸ್ತೆ ಅಪಘಾತ. ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ 3 ವಿದ್ಯಾರ್ಥಿ, ಚಾಲಕ ಸೇರಿ 4 ಸಾವು. ನೂತನ ಕೆ-ಸುವಿಧ ಸೂಪರ್ ಸ್ಪೆಷಾಲಿಸ್ಟ್ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಉದ್ಘಾಟನೆ. ವಾರ್ತೆಗಳ ವಿವರ. ಜಿಲ್ಲೆ ಸೇರಿದಂತೆ ರಾಜ್ಯದ ಪ್ರತಿ ತಾಲೂಕು ಮಿನಿ ಆಸ್ಪತ್ರೆಯನ್ನಾಗಿ ತಾಲೂಕು ಆಸ್ಪತ್ರೆಗಳಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಯಚೂರು ವೈದ್ಯಕೀಯ ಮಹಾವಿದ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಮಾತೃತ್ವ ಸುರಕ್ಷಾ ಅಭಿಯಾನದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಬುಧವಾರ ಮಾತನಾಡಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಅಗತ್ಯತೆ ರಾಯಚೂರು ಜಿಲ್ಲೆಗೆ ಹೆಚ್ಚಾಗಿರುವುದರಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲೆಯಿಂದಲೇ ಆರಂಭಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ಗರ್ಭಿಣಿಯರ ಮರಣದ ಸೂಚ್ಯಾಂಕ ಪ್ರತಿಯೊಂದು ಲಕ್ಷಕ್ಕೆ 64 ಇದ್ದು, ಇದು ಸಮಾಧಾನಕರ ವಿಷಯವಲ್ಲ. ಇದನ್ನು ಶೂನ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಇದರ ಭಾಗವಾಗಿ ಇದೀಗ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಈ ಅಭಿಯಾನ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡಲು ಹಾಗೂ ತಜ್ಞ ವೈದ್ಯರನ್ನು ನೇಮಿಸಿಕೊಂಡು ಪ್ರತಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದು ಹಾಗೂ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಮಿನಿ ಜಿಲ್ಲಾಸ್ಪತ್ರೆಗಳ ಮಾದರಿಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು. ಜೋರಾಗಿ ರಾಯಚೂರು ಜಿಲ್ಲೆಯಲ್ಲಿ ಚಾಲನೆಯಾಗಿದ್ದು, ಎಲ್ಲರಿಗೂ ನಮಸ್ಕಾರಾಂಕ್ಷಿ ಜಿಲ್ಲೆ ಆಗಿರೋದ್ರಿಂದ ಮಾತೃತ್ವ ಸುರಕ್ಷಿತ ಅಭಿಯಾನ ಆಗ್ತಾ ಇದೆ. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕೆಲಸಕ್ಕೆ ಬೆನ್ನೆಲ್ಲಬೇಕು. ಜೋರಾಗಿ
ಶ್ರೀಧರ್ ಕುಲಕರ್ಣಿ ಮತ್ತು ಅವರ ಎಲ್ಲ ಸ್ನೇಹಿತರು ಇದನ್ನು ಸೇರಿ ಆತ್ಮೀಯವಾದ ಗೌರವಪೂರ್ವಕವಾದ ಸನ್ಮಾನ. ಗುತ್ತಿಗೆ ಮತ್ತು ಹೊರಗುತ್ತಿಗೆಯ ಎಲ್ಲ ಸಿಬ್ಬಂದಿಗಳು ಮನೆಯ ಸಚಿವರಿಗೆ ಅಭಿಮಾನದ ಮತ್ತು ಅವನ ಇವತ್ತು ಇಲ್ಲಿ ರಾಯಚೂರಿನಲ್ಲಿ ಬಹಳ ಒಂದು ಮುಖ್ಯ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಏನು ತಾಯಿಂದರ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ನಾವು ಅತ್ಯಂತ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ಅವರಿಗೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರುವಂಥ ವಿಷಯ. ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಭಾಳ ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ ಯಾರು ತಾಯಿಯ ಮತ್ತು ಮಕ್ಕಳ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ತಪಾಸಣೆ ಇರ್ಬೋದು, ಸೇವೆಗಳಿರ್ಬೋದು, ಆರೈಕೆ ಇರ್ಬೋದು, ಎಲ್ಲವನ್ನು ಕೂಡ ಸಮರ್ಪಕವಾಗಿ ನೀಡ್ತಕ್ಕಂಥದ್ದೇ ಭಾಳ ಮುಖ್ಯವಾದಂಥ ಒಂದು ನಮಗಿರುವಂಥ ಒಂದು ಜವಾಬ್ದಾರಿ. ಆ ಕಾರಣದಿಂದ ಇವತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಇದರ ಬಗ್ಗೆ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ರಾಯಚೂರಿನಲ್ಲಿ. ಇದು ರಾಯಚೂರಲ್ಲಿ ಮಾತ್ರ ನಡೆಯೋದಿಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಏನು ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ಈ ಅಭಿಯಾನವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂತೋಷ ಏನಂತ ಹೇಳಿದ್ರೆ ಇವತ್ತು ರಾಯಚೂರಲ್ಲೇ ಇದು ಪ್ರಾರಂಭ ಆಗ್ತಾ ಇರೋದು. ಯಾಕೆಂದರೆ ರಾಯಚೂರು ಇದು ಅತ್ಯಂತ ನಮ್ಮ ರಾಜ್ಯದಲ್ಲಿ ಇಲ್ಲಿ ಹೆಚ್ಚಿನ ಇದರ ಅಗತ್ಯ. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕನಿಷ್ಠ 10,000 ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಲು ಸರ್ಕಾರ ತೀರ್ಮಾನ ಕೈಗೊಳ್ಳಲಾಗಿದ್ದು, ಇದು ಆಶಾಗಳಿಗೆ ನೀಡಿದ ಸರ್ಕಾರ ಮತ್ತೊಂದು ಗ್ಯಾರಂಟಿಯಾಗಿದೆ. ಆದ್ದರಿಂದ ಆಶಾ ಕಾರ್ಯಕರ್ತೆಯರು ಸರಿಯಾದ ರೀತಿಯಲ್ಲಿ ಸೇವೆ ನೀಡಬೇಕು ಎಂದು ತಿಳಿಸಿದರು. ಈಗಾಗಲೇ ರಾಯಚೂರು ಜಿಲ್ಲೆಗೆ ಹೊಸ 8 ಹಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನೀಡಲಾಗಿದೆ. ಮಾನ್ವಿ ಪಟ್ಟಣದಲ್ಲಿ ಹೊಸ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಲಾಗಿದೆ. ರಾಯಚೂರು ನಗರಕ್ಕೆ ಹೊಸ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲೆಯ ಶೀಘ್ರವೇ 200 ಹಾಸಿಗೆಗಳುಳ್ಳ ಉಪವಿಭಾಗ ಆಸ್ಪತ್ರೆಯನ್ನು ನೀಡಲು ಟೆಂಡರ್ ಕರೆಯುವ ಮೂಲಕ ಉನ್ನತ ಚಿಕಿತ್ಸೆ ನೀಡಲು ಸರ್ಕಾರ ಎಲ್ಲ ರೀತಿಯಿಂದಲೂ ಬದ್ಧವಾಗಿದೆ ಎಂದರು. ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇನೆ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ, ಇದರ ಒಂದು ಭಾಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ. ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ದೀವಿ, ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು. ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು, ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು, ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ. ನಮ್ಮಲ್ಲಿ ಇರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ, 1 ಲಕ್ಷ ಗರ್ಭಿಣಿಯರು, ಅವರಲ್ಲಿ ಯಾರು ಆ 1 ಲಕ್ಷ ತಾಯಂದಿರೇನು ಆಗ್ತಾರೆ, ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ 1 ಲಕ್ಷಕ್ಕೆ 64 ತಾಯಂದಿರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ. ಏನು ಇವತ್ತು 64 ಜನ 1 ಲಕ್ಷಕ್ಕೆ ತೀರೋಗ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಳಿಸ್ಬೇಕಾಗ್ತದೆ. ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಶೂನ್ಯಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಿಲ್ಲ. ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ದೇ ಅದು ತೀರೋಗ್ತಾರೆ. ಅನೇಕ ಬೇರೆ ಬೇರೆ ರೋಗಗಳ ಜನ ತೀರೋಗ್ತಾರೆ. ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು. ಅಲ್ಲಿ ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಮಾತನಾಡಿ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಡವರ ಪರವಾದ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುವ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೆಕೆಆರ್ಡಿಬಿ ವತಿಯಿಂದ 90 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿದೆ. ಪ್ರಸ್ತುತ ರಾಜ್ಯದ ಶಿಕ್ಷಣ ವಲಯ ಸುಧಾರಿಸುತ್ತಿದೆ. ಆದಾಗ್ಯೂ ಸರ್ಕಾರದಿಂದ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ನೀಡಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು.
ಜಿಲ್ಲೆಯಲ್ಲಿ ಓಪೆಕ್ ಆಸ್ಪತ್ರೆ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಈ ಭಾಗಕ್ಕೆ ಜಿಲ್ಲಾಸ್ಪತ್ರೆಯ ಬೇಡಿಕೆ ಇದ್ದು ಜಿಲ್ಲಾಸ್ಪತ್ರೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಆರೋಗ್ಯ ಸಚಿವರಿಗೆ ಮನವಿ ಮಾಡಿದರು. ಈ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ್ದು ಇವತ್ತು ರಾಯಚೂರಿನಲ್ಲಿ ಇಲಾಖೆಯ ಮತ್ತು ರಾಜ್ಯದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತಾವೆಲ್ಲ ಇಲಾಖೆಗೆ ಸೇರಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೆಲ್ಲ ತಾವೆಲ್ಲಿದ್ದೀರಿ, ಡಾಕ್ಟರ್ಸ್ ಎಲ್ಲ ಇಲ್ಲಿದ್ದೀರಿ. ಈಗ ತಾನೇ ಬೆಳಗ್ಗೆ ಬಂದು 8 ಗಂಟೆಗೆ ಬಿಟ್ಟು ಮಾನ್ವಿಗೆ ಹೋಗಿ MCH ಹಾಸ್ಪಿಟಲ್ನಲ್ಲಿ ಮಾನ್ವಿನಲ್ಲಿ ಸಚಿವರು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ರೋಗಿಗಳ ಅಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ ಜೊತೆಯಲ್ಲಿ ಯಾವ ರೀತಿಯಾಗಿ ಈ ಭಾಗದಲ್ಲಿ ಹಿಂದುಳಿದ ವಿಭಾಗ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ರಾಯಚೂರು ಜಿಲ್ಲೆ ಇರ್ಬೋದು ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಅನೇಕ ಸೂಚನೆಗಳನ್ನು ನೀಡಿದ್ದಾರೆ. ಇವತ್ತು ಈ ಸರ್ಕಾರ ಬಂದು ಈಗಾಗಲೇ 1.5 ವರ್ಷ ಆಗಿದ ನಂತರ ಈ ಇಲಾಖೆಯ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಲಾಖೆಯನ್ನು ಅನುಭವಿಸಲಾಗಿರ್ತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರಿಗೆ ವಹಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಇಡೀ ರಾಜ್ಯದಲ್ಲಿ ಅನೇಕ ಯೋಜನೆಗಳು ತರದ ಮುಖಾಂತರ ಮತ್ತು ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು, ಡಾಕ್ಟರ್ಸ್ದು ಮತ್ತು ಎಲ್ಲರದು ಏನು ಅವರಿಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡೋದರಲ್ಲಿ ಮತ್ತು ಇಲಾಖೆಯ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋಗೋದ್ರ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಅವ್ರು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಹಿರಿಯ ಪಾಲಿಕೆ ಸದಸ್ಯ ಜಯಣ್ಣ, RAPMC ಅಧ್ಯಕ್ಷ ಜಯಂತರಾವ್ ಪತಂಗೆ, ಮೊಹಮ್ಮದ್ ಶಾಲಂ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ, DHO ಡಾಕ್ಟರ್ ಸುರೇಂದ್ರ ಬಾಬು, ಕಾಂಗ್ರೆಸ್ ಮುಖಂಡ ನರಸಿಂಹಲು ಮಾಡಗಿರಿ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯಲ್ಲಿ 12 ಬಾಣಂತಿಯರ ಸಾವು ಸಂಭವಿಸಿರುವ ಬಗ್ಗೆ ಇಲಾಖೆಯ ನಿರ್ದೇಶಕರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದೆ. 1 ವಾರದೊಳಗೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ವರದಿ ಅನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಾತೃತ್ವ ಸುರಕ್ಷಾ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು, ಸ್ತ್ರೀ ರೋಗ ತಜ್ಞರು, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದರು. ಬಳ್ಳಾರಿ ಗರ್ಭಿಣಿಯರ ಸಾವಿನ ಪ್ರಕರಣಕ್ಕೆ ಸರ್ಕಾರದಿಂದ ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ಕೇಸ್ಗಳನ್ನು ಹಾಕಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಆರೋಗ್ಯ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಬಾಣಂತಿಯರ ಡೆತ್ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬಂದಿದೆಯಾ? ಆ ವರದಿಯಲ್ಲಿ ಏನಿದೆ ಸರ್? ಈಗ ವರದಿ ಅವರು ನಮಗೆ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಬಹುಶಃ ಮುಂದಿನ ವಾರ ವರದಿ ಕೊಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು ತಂಡ ಎಲ್ಲ ಬಂದು ಹೋಗಿದ್ದಾರೆ, ಅವರು ವರದಿ ಕೊಡ್ತಾ ಇದ್ದಾರೆ. ವರದಿ ನೋಡ್ಕೊಂಡು ನಾವು ಈಗ ಪ್ರತಿಯೊಂದು ರಾಜ್ಯದ ಒಂದೇ ಇಲ್ಲ, ಇಡೀ ರಾಜ್ಯದ ಎಲ್ಲ ಸಾವುಗಳ ಒಂದು ವರದಿಯನ್ನು ನಾವು ಕೇಳಿದ್ದೇವೆ. ಅದನ್ನು ಅವರು ಮುಂದಿನ ವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಬಳ್ಳಾರಿಯಲ್ಲಿ ಡೆತ್ ಆಯಿತು, ಅವರಿಗೆ ಕಾಂಪನ್ಸೇಷನ್ ಕೊಟ್ಟರು ಸರ್? ಬಳ್ಳಾರಿ ಡೆತ್ತು ಅದು ಯಾಕಂತ ಹೇಳಿದ್ರೆ ನೇರವಾಗಿ ಅಲ್ಲಿ ನಮಗೆ ಆ ಔಷಧಿಯ ಬಗ್ಗೆ ನಮಗೆ ಹೆಚ್ಚು ಅನುಮಾನ ಇತ್ತು ಅಂತ ಹೇಳಿ ಅದನ್ನು ತೀರ್ಮಾನ ಆಗಿ ವರದಿಯಲ್ಲೂ ಬಂತು. ವರದಿ ಆಧಾರದ ಮೇಲೆ ಮಾಡಿದ್ದೀವಿ. ಇಲ್ಲಿ ವರದಿಗಳು ಬಂದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಸರಬರಾಜು ಮಾಡಿದ ಆರೋಗ್ಯ ಇಲಾಖೆ ತಾನೇ ಸರ್? ನೋಡಿ, ಇದೆಲ್ಲ ನಾನೆಲ್ಲ ಚರ್ಚೆ ಆಗಿದೆ, ವಿಧಾನಸಭೆ ಚರ್ಚೆ ಆಗಿದೆ, ನಾವು ಅವ್ರ ಮೇಲೆ ಕ್ರಮ ತಗೊಂಡಾಗಿದೆ ಮತ್ತು ಅವರ ಫ್ಯಾಕ್ಟ್ರಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಕೂಡ ಇವತ್ತು ನಿಲ್ಲಿಸಿದ್ದಾರೆ. 6-7 ಪ್ರಾಸಿಕ್ಯೂಷನ್ ಕೇಸ್ಗಳು ಹಾಕಿದ್ದೀವಿ, ಕೋರ್ಟಲ್ಲಿದೆ. ಈಗ ಅವ್ರ ಮೇಲೆ ಏನು ಕಾನೂನು ಕ್ರಮಗಳು ತಗೊಳ್ತಕ್ಕಂಥ ನಾವೆಲ್ಲ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮ ರಾಷ್ಟ್ರೀಯ ಯೋಜನೆಯಾಗಿದ್ದು ಈ ಕಾರ್ಯಕ್ರಮದಡಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳ ಕಾಯಂ ಮಾಡುವುದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಕೇಂದ್ರ ಸರ್ಕಾರ ಕಾಯಂಗೊಳಿಸಲು ಒಪ್ಪಿದರೆ ರಾಜ್ಯ ಸರ್ಕಾರದ ವಿರೋಧವಿಲ್ಲ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಸೇವೆಗಳನ್ನು ಅಭಿವೃದ್ಧಿಪಡಿಸಲು
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಸೇವೆಗಳನ್ನು ಅಭಿವೃದ್ಧಿಪಡಿಸಲು 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ 450 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಉಳಿದ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗುತ್ತಿದೆ ಎಂದು ತಿಳಿಸಿದರು. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ವಿಶ್ವನಾಥ್ ನೀಡುತ್ತಿದ್ದು, ವಿಶ್ವನಾಥ್ ನಮ್ಮ ಪಕ್ಷದವರಲ್ಲ, ನಮ್ಮ ಪಕ್ಷದ ಯಾವ ನಾಯಕ ಏನಾಗಬೇಕು ಎಂಬುದನ್ನು ಹೇಳಲು ಅವರ್ಯಾರು ಎಂದರು. ಈ ಬಾಣಂತಿಯರ ಸಾವು ನಂತರ ನಾವು ಇದಕ್ಕೆ ವಿಶೇಷವಾದಂಥ ಒತ್ತನ್ನು ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ನಾವು ಇದಕ್ಕೆ ಅನೇಕ ರೀತಿಯಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಎಲ್ಲ ಸೇವೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ 24 ಗಂಟೆ ಸಿಗುವಂಥ ರೀತಿಯಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಒಬ್ಬರು ಗೈನಕಾಲಜಿಸ್ಟ್ ಇಬ್ಬರು ಕೊಡಬೇಕು, ಇಬ್ಬರು ಗೈನಕಾಲಜಿಸ್ಟು, ಇಬ್ಬರು ಅನೆಸ್ಥೆಸಿಸ್ಟು, ಇಬ್ಬರು ಪೀಡಿಯಾಟ್ರಿಷಿಯನ್ ಇರಬೇಕು ಅಂತ, ಮತ್ತು ಬೇರೆ ಬೇರೆ ಎಲ್ಲ ಸಿಬ್ಬಂದಿಯನ್ನೆಲ್ಲವನ್ನು ಕೂಡ ಭರ್ತಿ ಮಾಡಬೇಕು ಅಂತ. ಆಮೇಲೆ ಅವ್ರಿಗೆ ಏನು ಸೇವೆಗಳಿದೆ ಅವ್ರ ಬಗ್ಗೆ ಪೂರ್ತಿ ತಿಳುವಳಿಕೆ, ಮಾಹಿತಿ ಮತ್ತು ಅವ್ರನ್ನ ಟ್ರ್ಯಾಕ್ ಮಾಡಬೇಕು. ಯಾವುದೇ ಒಂದು ಬಾಣಂತಿ ಗರ್ಭಿಣಿ ಅವರನ್ನು ನಾವು ಟ್ರ್ಯಾಕ್ ಮಾಡಿ ಅವರ ಹೇಗಿದೆ ಅವರ ಆರೋಗ್ಯ ಮತ್ತು ಅವ್ರಿಗೇನು ಬೇರೆ ಇನ್ನೇನು ಹೆಚ್ಚಿನ ಅವ್ರಿಗೆ ವಿಷಯಗಳನ್ನು ತಿಳಿಸಿ, ಅವ್ರಿಗೇನಾದರೂ ಅಪಾಯದಲ್ಲಿದ್ದರೆ ಅದಕ್ಕೆ ಇನ್ನೂ ಹೆಚ್ಚು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ಕ್ರಮಗಳು ತಗೊಂಡು ಮತ್ತು ತಜ್ಞ ವೈದ್ಯರ ಸಮಾಲೋಚನೆ ಅವ್ರ ಜೊತೆಲಿ ಆಗಬೇಕು. ಈ ಅಭಿಯಾನಗಳ ಮುಖಾಂತರ ತಜ್ಞ ವೈದ್ಯರು ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಏನಾದರೂ ಅಪಾಯ ಆಗುವಂಥ ಹೆರಿಗೆಗಳಿರ್ತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ವಹಿಸ್ಕೋಬೇಕು ಅಂತ ಕೂಡ ಹೇಳ್ತೀವಿ. ನೋಡಪ್ಪ, ನಾವು ಈಗಾಗಲೇ ಹೇಳಿದ್ನಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡೋದಕ್ಕೆ ಕೊಟ್ಟಿದ್ದೀವಿ. ಈಗ ಅಲ್ಲಿ ಏನಂತ ಹೇಳಿದ್ರೆ 24 ಗಂಟೆ ಅಲ್ಲಿ ನಮ್ಮ ತಾಯಿಯ ಮತ್ತು ಮಕ್ಕಳ ಒಂದು ಆರೋಗ್ಯ ಸೇವೆಗಳು ಸಿಗಬೇಕು. ಅದನ್ನು ಮಾಡೋದಕ್ಕೆ ಕೂಡ ಈಗ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ. ಈಗ ಇಂಪ್ಲಿಮೆಂಟೇಷನ್ಗೆ ಬರ್ತಾ ಉಂಟು. ಮತ್ತು ಈ ಅಭಿಯಾನ ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಸೇರಿದಂತೆ ಇತರರು ಇದ್ದರು. ಕೈಗಾರಿಕೆಗಳಿಗೆ ಫಾರಂ ನಂಬರ್ 9 ಮತ್ತು 10 ಪಡೆಯುವುದು ನಿವೇಶನ ಅಡವಿಟ್ಟು ಹಣ ಪಡೆಯಲು ತೀವ್ರ ತೊಂದರೆಯಾಗುತ್ತಿದ್ದು, ಶೀಘ್ರ ಪರಿಹಾರಕ್ಕೆ ಕೈಗಾರಿಕೆ ಸಚಿವರಲ್ಲಿ ಮನವಿ ಮಾಡಿದ್ದು ತ್ವರಿತ ಪರಿಹಾರಕ್ಕೆ ಸೂಚನೆ ನೀಡಿದ್ದಾರೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರವಿ ಬೋಸರಾಜ್ ನೇತೃತ್ವದಲ್ಲಿ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಫಾರಂ 9 ಮತ್ತು 10 ಪಡೆಯಲು ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆಯಿಂದ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಡ್ಡಾಯವಾಗಿ ಫಾರಂ ಕೇಳುತ್ತಿರುವುದರಿಂದ ಉದ್ದಿಮೆದಾರರಿಗೆ ಸಮಸ್ಯೆಯಾಗಿರುವ ಕುರಿತು ಮನವರಿಕೆ ಮಾಡಲಾಗಿದೆ. ಸರ್ಕಾರಿ ಈ ಖಾತಾ ಇಲ್ಲದೆ ನೋಂದಣಿ ಮಾಡದಂತೆ ಆದೇಶ ನೀಡಿದೆ. ಆದರೆ ಕೆಐಎಡಿಬಿ, ಕೆಎಸ್ಎಸ್ಎಡಿಬಿ ಮತ್ತು ಎಪಿಎಂಸಿಗಳಿಂದ ಪಡೆದಿರುವ ನಿವೇಶನದ ಈ ಖಾತಾ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸುಮಾರು ವರ್ಷಗಳ ಹಿಂದೆ ನಿವೇಶನ ಪಡೆದಿರುವ ಉದ್ದಿಮೆದಾರರು ಮೂಲ ನಕ್ಷೆ ಅಲ್ಲಿಂದಿಲ್ಲಿಯವರೆಗೆ ಕರ ಪಾವತಿಸುವುದು ಕಷ್ಟವಾಗುತ್ತಿದೆ. ಸೇಲ್ ಡೀಡ್ ಆಗಿದ್ದು ಈ ಖಾತೆ ಪಡೆಯಲು ತೊಂದರೆಯಾಗುತ್ತಿದೆ ಎಂದರು. ಅಲ್ಲದೆ ಮುದ್ರಾಂಕ ಶುಲ್ಕವನ್ನು 1 ಎಕರೆಗೆ 3,500 ರೂಪಾಯಿ ಇದ್ದ ಶುಲ್ಕ 18,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಸರ್ಕಾರ ಶೇಕಡ 1ರಿಂದ 1.4ರಷ್ಟು ಶುಲ್ಕ ವಸೂಲಿ ಮಾಡಲು ಸೂಚಿಸಿದೆ. ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೆಚ್ಚು ಶುಲ್ಕ ಪಡೆಯಲಾಗುತ್ತಿದೆ. ಕೂಡಲೇ ಸರಿಪಡಿಸಿ ಕೈಗಾರಿಕಾ ಉದ್ಯಮಗಳಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕಿದೆ. ರಾಯಚೂರು ಕೈಗಾರಿಕಾ ಪ್ರದೇಶದಲ್ಲಿಯೇ ಕೆಐಎಡಿಬಿ, ಜೆಇ ಮತ್ತು ಎಇಇ ಸೇರಿ ಅಕ್ರಮವಾಗಿರುವ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಿರುವ ಕುರಿತಂತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ. ರಾಯಚೂರಿನ ಸಿಂಗನೂಡಿ ಮತ್ತು ಚಂದ್ರಬಂಡ ರಸ್ತೆಯಲ್ಲಿ 693 ಎಕರೆ ಭೂ ಪ್ರದೇಶ ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಚಾಲನೆ ನೀಡಲಾಗಿದೆ. ಹೆಚ್ಚು ಉದ್ದಿಮೆದಾರರು ಅರ್ಜಿ ಹಾಕಿ ನಿವೇಶನ ಪಡೆದುಕೊಳ್ಳಬಹುದಾಗಿದೆ ಎಂದರು. ರಾಯಚೂರಿನಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ರಾಯಚೂರಿನಲ್ಲಿ ಸ್ಥಾಪಿಸಲು 2ನೇ ಸ್ಥಳದ ಪ್ರಸ್ತಾವನೆ ಇದೆ. ಹಿಂದಿನ ಕೈಗಾರಿಕೆ ಸಚಿವ ನಿರಾಣಿ ಮತ್ತು ಹಿಂದಿನ ಸಂಸದ ಉಮೇಶ್ ಜಾಧವ ಹತ್ತಿ ಕಲಬುರಗಿಯಲ್ಲಿ ಬೆಳೆಯದೇ ಇದ್ದರೂ ಪಾರ್ಕ್ ಸ್ಥಾಪಿಸಲು ಮುಂದಾಗಿರುವುದು ಅವೈಜ್ಞಾನಿಕವಾಗಿದೆ. ರಾಯಚೂರಿನಲ್ಲಿ ಸ್ಥಾಪಿಸಿರುವುದರಿಂದ ಅನೇಕ ಅನುಕೂಲಗಳಾಗಿವೆ. ಜಿಲ್ಲೆ ಜನಪ್ರತಿನಿಧಿಗಳು ಒಟ್ಟಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕೆಂದರು. ರಾಜ್ಯ ಸರ್ಕಾರ ಒಂದು
ಪ್ರಕಟಣೆಯನ್ನು ಮಾಡಿದೆ. ಏನಂದರೆ ಇದು ಫಾರಮ್ ನಂಬರ್ 911 ಪಂಚಾಯತಿನಲ್ಲಿ ಫಾರಮ್ ನಂಬರ್ 9 ತೊಗೊಳ್ಬೇಕಂತ ಈಗಾಗಲೇ 2 ವರ್ಷದ ಕೆಳಗೆ ಆಗಿತ್ತು. ಆದರೆ ಅವಾಗ ಸೇಲ್ಡಿಂಗ್ ಟೈಮ್ನಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ಫಾರಮ್ ನಂಬರ್ 9 ಅಂತ ಮಾಡಿದರು. ಈಗ ಏನಾಗಿದೆ ಅಂದರೆ ಈವನ್ ಲೀಸ್ ಕಮ್ ಸೇಲ್ಗೆ ಮಾಡಬೇಕು, ಪ್ಲಸ್ ಬ್ಯಾಂಕು ಅಡ್ವೈಟ್ರ್ ಕೂಡ ಇದು ಮಾಡ್ಬೇಕಂತ ಉದ್ದೇಶದಿಂದ ಮಾಡಿಬಿಟ್ಟಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ನಮ್ಮ ಇಂಡಸ್ಟ್ರಿದವ್ರಿಗೆ ಸಾಕಷ್ಟು ತೊಂದರೆ ಆಗಿದೆ. ಈಗ ಪ್ರತಿ ಸಾರಿ ಫಾರಮ್ ನಂಬರ್ 911 ತೆಕ್ಕೊಳ್ಬೇಕಂದ್ರೆ ಪಂಚಾಯತಿಯಲ್ಲಿ ಭಾಳ ಕಷ್ಟ ಆಗಿದೆ. ಅದಲ್ಲದೆ ಮುಖ್ಯವಾಗಿ ಟ್ಯಾಕ್ಸಿಂದು ಬಗ್ಗೆ ಭಾಳ ಅನಾನುಕೂಲವಾಗಿ ಮಾಡಿದ್ದಾರೆ. ನಾವು 1 ಎಕರೆಗೆ ಅವಾಗ KIDB ಲ್ಯಾಂಡ್ನಲ್ಲಿ 3,500 ರೂಪಾಯಿ ಪರ್ ಎಕರ್ ಕಟ್ತಾಯಿದ್ದೀವಿ. ಎಲ್ಲ ಲ್ಯಾಂಡ್ ಬಂತು ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದು 3,500ರಿಂದ 4,000 ಒಳಗೆ 1 ಎಕರೆಗೆ ಕಟ್ತಿದ್ವಿ. ಈಗ ಏನಾಗಿದೆ ಅಂದರೆ 18,000 ರೂಪಾಯಿ ಪರ್ ಎಕರ್ ಆಗಿದೆ. ಭಾಳ ಅಬ್ನಾರ್ಮಲ್ ಇದು ಟ್ಯಾಕ್ಸ್ ಆಗಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಒಂದು ಜೀವನ ಬಿಡುಗಡೆ ಮಾಡಿದೆ. ಅದರಲ್ಲಿ 0.1ಲಿಂದ ಹಿಡ್ಕೊಂಡು 0.4 ತನಕ ಮಾಡಬೇಕು, ಇದು 3 ವರ್ಷದಲ್ಲಿ ಮಾಡಬೇಕಂತ ಇದೆ. ಆದರೆ ಪಂಚಾಯತಿಯವರು ಮಾಡ್ತಾರೆ ಡೈರೆಕ್ಟಾಗಿ 0.4ನಿಂದ ಕ್ಯಾಲ್ಕುಲೇಷನ್ ಮಾಡಿ ಹಾಕಿ ತೊಂದರೆ ಕೊಡ್ತಾ ಇದ್ದಾರೆ. ಅದು ಭಾಳಷ್ಟು ಕಷ್ಟ ಆಗಿದೆ. ದೊಡ್ಡ ಇಂಡಸ್ಟ್ರಿ ಇವಾಗ 6 ಎಕರೆ 5 ಎಕರೆ 3 ಎಕರೆಯಿಂದ ಫಾರ್ಮಾಟಿಕಲ್ ಇಂಡಸ್ಟ್ರೀಸು, ಜಿನ್ನಿಂಗು, ರೈಸ್ ಮಿಲ್ಲು ಇವೆಲ್ಲ ಭಾಳ ತ್ರಾಸು. ಅದು ಒಂದೇ ಸಲ 1 ಲಕ್ಷ 1,20,000 1,50,000 ಹಿಂಗೆ ಈ ಪ್ರಕರಣದಲ್ಲಿ ಕಟ್ಟಬೇಕ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನಾವು ಒಂದು ಮೆಮೊರಂಡಮನ್ನು ನಮ್ಮ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ MB ಪಾಟೀಲ್ ಸಾಹೇಬರು ಕೂಡ ಮೊನ್ನೆ ಮೀಟಿಂಗ್ ಕರೆದ್ರು, ಬೋಸರಾಜ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಅಲ್ಲಿ ಕೂಡ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ. ಈ ಪಂಚಾಯತಿದು ಏನನ್ನು ನಮಗೆ ಸೆಟಲ್ಮೆಂಟ್ ಮಾಡಿರಿ ಅಂತ ಹೇಳಿದ್ಮೇಲೆ DC ಅವರು ಇದ್ದರು. DC ಅವರಿಗೆ ಆದೇಶ ಕೊಟ್ಟರು MB ಪಾಟೀಲ್ ಸಾಹೇಬರು, ಇಮಿಡಿಯೇಟಾಗಿ ನೀವು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶೈಲಕುಮಾರ್ ದೋಕಾ, ಆನಂದ್, ಪ್ರವೀಣ್, ವಿಜಯ್ ಕುಮಾರ್, ಸಲೀಂ ಉಪಸ್ಥಿತರಿದ್ದರು. ನೂತನ KS ಸೂಪರ್ ಸ್ಪೆಷಾಲಿಸ್ಟ್ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ದೀಪ ಬೆಳಗಿಸುವ ಮೂಲಕ ಈ ನೂತನ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ನಗರದಲ್ಲಿ ಡಾಕ್ಟರ್ ಅನಿರುದ್ಧ್ C. ಕುಲಕರ್ಣಿ, ಪತ್ನಿ ಡಾಕ್ಟರ್ ವಿಜಯಲಕ್ಷ್ಮಿ A. ಕುಲಕರ್ಣಿ ಅವರ ಸುಪುತ್ರರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಸ್ವಾಗತಿಸಿದರು. ಉದ್ಘಾಟನೆ ಮಾಡಿದ ಬಳಿಕ ದಿನೇಶ್ ಗುಂಡೂರಾವ್, ಇಂತಹ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯ ಸ್ಥಾಪನೆ ರಾಯಚೂರು ಜಿಲ್ಲೆ ಜನತೆಗೆ ಹೊಸ ಆರೋಗ್ಯ ಸೌಕರ್ಯವನ್ನು ಒದಗಿಸಲಿದೆ. ಹೊಸ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಆರೋಗ್ಯ ಸೇವೆಗಳು ಇಲ್ಲಿಂದ ಲಭ್ಯವಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಸರ್ ಈ ಕಡೆ ನೋಡಿ ಸರ್, ಒಂದು ಸೈಡ್ ಸರ್. ಸರ್ ಸ್ವಲ್ಪ ಸೈಡ್ ಈ ಒಂದು ಒಳ್ಳೆಯ ಒಂದು ಆಸ್ಪತ್ರೆ ಇಲ್ಲಿ ಸ್ಥಳೀಕರು ಇಲ್ಲೇ ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಮತ್ತು ವಿಶಾಲಾಕ್ಷಿ ಕುಲಕರ್ಣಿ ಅವರು ಬಹಳ ಧೈರ್ಯ ಮಾಡಿ ಇವತ್ತು ಆಸ್ಪತ್ರೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಅವರ ಒಂದು ಏನು ನೇತೃತ್ವದಲ್ಲಿ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಈ ಆಸ್ಪತ್ರೆ ಇಲ್ಲಿಯ ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ಒಳ್ಳೆಯ ಚಿಕಿತ್ಸೆ ನೀಡತಕ್ಕಂಥ ಒಂದು ಆಸ್ಪತ್ರೆ ಆಗುತ್ತೆ. ಯಾಕೆಂದರೆ ಯಾರು ನಡೆಸ್ತಾ ಇದ್ದಾರೆ ಅವರು ಇರುವಂಥ ಏನು ನೈಪುಣ್ಯತೆ, ಪ್ರತಿಭೆ ಮತ್ತು ಎಲ್ಲಕ್ಕಿಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ ಎಲ್ಲ ಕೂಡಿರೋದ್ರಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಭವಿಷ್ಯ ಇದೆ ಹೇಳಿ ಇರ್ತಾರೆ. ಅವರ ಎಲ್ಲ ಸಹಕಾರ ನಮ್ಮ ಮೇಯರ್ ಅವರು, ನಮ್ಮ DHO ಎಲ್ಲ ಇರ್ತಾರೆ. ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿಲ್ಲ
ನಿಮ್ಮ ಒಂದು ಎಲ್ಲ ಪ್ರಯತ್ನ, ಯಾಕೆಂದ್ರೆ ಇದು ನೀವು ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಈಗ ಸ್ವಂತ ಒಂದು ಬಂಡವಾಳ ಹಾಕಿ ಇದೊಂದು ಪ್ರಾರಂಭ ಮಾಡಿದ್ರು. ಅದಕ್ಕೆ ಇದು ಒಂದು ಅತ್ಯಂತ ಒಳ್ಳೆಯ ತೀರ್ಮಾನ. ನಿಮಗೆ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತಾಡ್ತೀನಿ. ಈ ವೇಳೆ ಹೊಸ ತಂತ್ರಜ್ಞಾನ ಆಪರೇಷನ್ ಥಿಯೇಟರ್ ಉದ್ಘಾಟನೆಗೂ ಚಾಲನೆ ನೀಡಲಾಯಿತು. ಉದ್ಘಾಟನೆ ಸಮಾರಂಭದ ನಂತರ ಡಾಕ್ಟರ್ ಅನಿರುದ್ಧ್ ಸಿ ಕುಲಕರ್ಣಿ ಅವರು ದಿನೇಶ್ ಗುಂಡೂರಾವ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಮಹಾನಗರ ಪಾಲಿಕೆ ಅಧ್ಯಕ್ಷರು ನರಸಿಂಹಲು ಮಾಡಿಗೇರಿ, ಪಾಲಿಕೆ ಸದಸ್ಯರು ಜಯಣ್ಣ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು. ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ನಿಂದ ಹೊರಬರುವ ಹಾಲು ಬೂದಿ ಸಾಗಣೆಗೆ ಎಆರ್ಸಿ ಸಿಮೆಂಟ್ ಕಾರ್ಖಾನೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಯಮದಂತೆ ರೈಲ್ವೆ ಮೂಲಕ ಸಾಗಣೆ ಮಾಡಬೇಕು. ಆದರೆ ಲಾರಿಗಳ ಮೂಲಕ ಸಾಗಣೆ ಮಾಡಿ ನಿಯಮ ಉಲ್ಲಂಘಿಸುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಂಗನಾಥ್ ಡಿ ರಾಂಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲಾರಿಗಳ ಮೂಲಕ ಹಾರು ಬೂದಿ ಸಾಗಾಣಿಕೆಯಿಂದ ರಸ್ತೆ ಹಾಳಾಗುವುದರ ಜೊತೆಗೆ ಬೂದಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದೆ, ಪರಿಸರ ಹಾನಿಯಾಗುತ್ತಿದೆ. ನಿಯಮ ಉಲ್ಲಂಘನೆ ಮಾಡುತ್ತಿರುವ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ವಿರುದ್ಧ ವಿದ್ಯುತ್ ನಿಗಮದ ವ್ಯವಸ್ಥಾಪಕರು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ಎದುರು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ನಿಂದ ಹೊರಬರುವ ಹಾರು ಬೂದಿಯನ್ನು ಎಆರ್ವಿ ಸಿಮೆಂಟ್ ಕಾರ್ಖಾನೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ನಿಯಮದಂತೆ ಹಾರು ಬೂದಿಯನ್ನು ರೈಲ್ವೆ ಮೂಲಕ ಸಾಗಣೆ ಮಾಡಲು ಈ ಎರಡು ವಿದ್ಯುತ್ ನಿಗಮಗಳು ಡಿಸೆಂಬರ್ 10, 2021ರಂದು ಒಪ್ಪಂದ ಮಾಡಿಕೊಂಡಿದೆ. ನಿಯಮದಂತೆ ರೈಲ್ವೆ ವ್ಯಾಗನ್ಗಳ ಮೂಲಕ ಸಾಗಣೆ ಮಾಡಬೇಕು. ಆದರೆ ಬಲ್ಕರ್ ವಾಹನಗಳ ಮೂಲಕ ಹಾರು ಬೂದಿ ಸಾಗಣೆ ಮಾಡುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿದೆ. ರಾಜ್ಯ ಹೆದ್ದಾರಿಗಳಲ್ಲಿ ಅಪಘಾತಗಳು ಸಂಭವಿಸಿವೆ. ಜೊತೆಗೆ ಹೆಚ್ಚಾಗಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಪರಿಣಾಮ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಹಾರು ಬೂದಿ ವಾಹನಗಳಿಂದ ಗಾಳಿಗೆ ಹರಡಿ ವಾಹನಗಳ ಸವಾರರು ತೊಂದರೆಗೀಡಾಗುತ್ತಿದ್ದಾರೆ. ಅಸ್ತಮ ಸೇರಿ ಇತರೆ ರೋಗಗಳಿಗೆ ಜನ ತುತ್ತಾಗುತ್ತಿದ್ದಾರೆ ಎಂದರು. ನಾವು ಮುಖ್ಯವಾಗಿ ಇವತ್ತು ಮಾಡತಕ್ಕಂಥ ಉದ್ದೇಶ ಏನಪ್ಪ, ನಮ್ಮ ರಾಯಚೂರು ತಾಲೂಕಿನ ವಿದ್ಯುತ್ ನಿಗಮ ನಿಯಮಿತ ವೈಟಿಪಿಎಸ್ RPCL ಕಾರ್ಖಾನೆಯೊಂದಿಗೆ ಮೆಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ಮಾಡಿಕೊಂಡಿರ್ತಕ್ಕಂಥ ಹಾರು ಬೂದಿ ಸಾಗಾಟದ ಕರಾರು ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ಮೆಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ಮತ್ತು ವೈಟಿಪಿಎಸ್ ನ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಹಾರು ಬೂದಿಯನ್ನು ರೈಲ್ವೆ ಮೂಲಕ ಸಾಗಾಟ ಮಾಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಬಿಟ್ಟು ಭಾರಿ ಬಲ್ಕರ್ ವಾಹನಗಳ ಮೂಲಕ ಸಾಗಾಟ ಮಾಡೋದ್ರಿಂದ ರಸ್ತೆಯಲ್ಲಿ ಬಹಳ ಅನಾನುಕೂಲ ಆಗ್ತಿದೆ. ಏನು ವಿಶೇಷವಾಗಿ ಈ ಒಂದು ಲಾರಿಗಳು ಹೋಗೋ ಕಾಲಕ್ಕ ಅಲ್ಲಿಂದ ಹಾರ್ತಕ್ಕಂಥ ಹಾರು ಬೂದಿ ಈ ವಾಹನ ಸವಾರರ ಒಂದು ಕಣ್ಣಲ್ಲಿ ಹೋಗ್ಬಿಟ್ಟು ಆ ಕಣ್ಣು ಮುಚ್ಚಿಬಿಟ್ಟು ಅದು ಕಣ್ಣಲ್ಲಿ ಹೋಗ್ಬಿಟ್ಟು ರಸ್ತೆಗಳ ಅಪಘಾತಗಳು ಬಹಳ ಆಗ್ತಿದೆ ಸರ್. ಜೊತೆಗೆ ಆರೋಗ್ಯದ ಮೇಲೆ ಸಹ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಸರ್ವೆ ಪ್ರಕಾರ ಈ ಜಲಮಾಲಿನ್ಯದಿಂದ ಈ ರಸ್ತೆ ಹೊಳೆಗುಂಟ ಇದ್ದಂಥ ಹಲವಾರು ಹಳ್ಳಿಗಳಲ್ಲಿ ಹೆಲ್ತ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರಿದೆ. ವಿಶೇಷವಾಗಿ ಈ ಒಂದು ರಸ್ತೆ ಮೂಲಕ ಹೋಗ್ತಕ್ಕಂಥ ಈ ಬಲ್ಕ್ ಇವುಗಳಿಂದ ಏನಾಗ್ತಿದೆ, ಧೂಳು ಹೆಚ್ಚಾಗುತ್ತೆ. ಅದರಿಂದ ಅಸ್ತಮದಂಥ ರೋಗಗಳು ಬರ್ತಾ ಇದೆ ಸರ್. ದಯವಿಟ್ಟು ಆಮೇಲೆ ಇದರಿಂದ ಏನಪ್ಪ, ದಿನಾಂಕ 10/12/2021ರಂದು ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿಯವರು ಕಂಪನಿಯಲ್ಲಿ ಇರುವ ಹಾರು ಬೂದಿ ತೆಗೆದುಕೊಂಡು ಹೋಗಲು ಕೆಲವು ಕಟ್ಟಡಗಳನ್ನು ಮತ್ತು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಅದೇನೆಂದರೆ, ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿಯವರು ದಿನಾಂಕ 10/12/2021ರಂದು ಒಪ್ಪಂದ ಮಾಡಿಕೊಂಡಿರುವ ಕರಾರುಗಳಂತೆ ಅವರು ಸದರಿ ಹಾರು ಬೂದಿಯನ್ನು
ರೈಲ್ವೆ ವ್ಯಾಗನ್ಗಳ ಮುಖಾಂತರ ರವಾನಿಸ್ತಾ ಇದ್ರು. ಒಪ್ಪಂದದಂತೆ ಹಾರು ಬೂದಿ ಸಾಗಣೆ ಮಾಡದೆ ವಾಹನಗಳ ಮೂಲಕ ಸಾಗಣೆ ಮಾಡುತ್ತಿದೆ. ಒಪ್ಪಂದ ಕೇವಲ ಕಾಗದ ಪತ್ರಕ್ಕೆ ಸೀಮಿತವಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮದ ವ್ಯವಸ್ಥಾಪಕರು ಈ ಬಗ್ಗೆ ಗಮನ ಹರಿಸಿ ಒಪ್ಪಂದದಂತೆ ಸಾಗಣೆ ಮಾಡಬೇಕು. ಇಲ್ಲದಿದ್ದರೆ 2 ನಿಗಮಗಳ ಮುಂದೆ ಧರಣಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಆಂಜನೇಯ ಚಿಕ್ಕಸುಗೂರು, ಗ್ರಾಮ ಘಟಕದ ಅಧ್ಯಕ್ಷ ಭೀಮರಾಯ್ ಚಿಕ್ಕಸುಗೂರು, ಮುಖಂಡ ಉದಯ್ ಕುಮಾರ್, ಎಂಕೆಆರ್ ನರೇಂದ್ರ ಆರ್ಯ ಇದ್ದರು. ಸಿಂಧನೂರು ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 31ರ ಏರುಳಾಗಿ ಕ್ಯಾಂಪಿನ ನಿವಾಸಿಗಳಿಗೆ 60 ದಿನಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡುವಂತೆ ಸಿಂಧನೂರು ನಗರಸಭೆ ಪೌರಾಯುಕ್ತರಿಗೆ ನಿರ್ದೇಶನ ನೀಡುವಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಚೇರಿ ಅಧಿಕಾರಿಗೆ ಬುಧವಾರ ಮನವಿ ಸಲ್ಲಿಸಿ ಸಿಂಧನೂರು ನಗರಸಭಾ ವ್ಯಾಪ್ತಿಯ ಏಳುರಾಗಿ ಕ್ಯಾಂಪಿನಲ್ಲಿ ಕಳೆದ 13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ. ಹೋರಾಟಗಳು ಮಾಡಲಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿದ್ದು ಆಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಲು ವಿಳಂಬ ನೀತಿಯನ್ನು ಅನುಸರಿಸಲಾಗುತ್ತಿದೆ ಎಂದು ದೂರಿದರು. ಸುಮಾರು 200 ಕುಟುಂಬಗಳಿಗೆ ಸರ್ವೆ ನಂಬರ್ 17ರ ಸರ್ಕಾರಿ ಜಾಗದ ಶಾಲೆಯಿಂದ ಎಡಭಾಗದ ನಿವಾಸಿಗಳಿಗೆ ಈವರೆಗೂ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ. ಹಲವು ವರ್ಷಗಳಿಂದ ಅಲ್ಲಿ ಶೆಡ್ ಹಾಕಿಕೊಂಡು ಬಿಸಿಲು, ಗಾಳಿ, ಮಳೆಗಳಲ್ಲಿ ನರಳಿ ನೊಂದು ಹೋಗಿದ್ದು ಅದ್ಯಾಗೂ ಹಕ್ಕುಪತ್ರ ವಿತರಣೆ ಮಾಡಲು ಮೀನಾಮೇಷ ಎಣಿಸುತ್ತಿರುವ ನಗರಸಭೆ ಪೌರಾಯುಕ್ತರ ನಡೆ ಖಂಡನೀಯವಾದದ್ದು ಎಂದರು. ಸಿಂಧನೂರಿನ ಸರ್ವೆ ನಂಬರ್ 17ರಲ್ಲಿ 11.13 ಎಕರೆ ಜಮೀನು ಇದ್ದು ಈ ಜಮೀನು ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಾಧಿಕಾರಿಗಳು ಪುರಸಭೆ ಸಿಂಧನೂರು ಇವರ ಹೆಸರಿನಲ್ಲಿದ್ದು ಈ ಜಮೀನು ಈ ಜನರು ವಾಸವಾಗಿರುವ ಜಮೀನಿಗೆ ಹೊಂದಿಕೊಂಡಿದ್ದು ಈಗ ಬೇರೆ ಬೇರೆ ಏರಿಯಾಗಳಿಂದ ನಿವಾಸಿಗಳನ್ನು ತಾವು ಈ ಜಮೀನಿನಲ್ಲಿ ವಾಸ ಮಾಡಲು ಅನುಮತಿ ನೀಡುತ್ತಿರುವುದಾಗಿ ತಿಳಿದು ಬಂದಿದೆ. ಅವರಿಗೆ ವಾಸ ಮಾಡಲು ಅನುಮತಿ ನೀಡುವ ಪೂರ್ವದಲ್ಲಿ ಈಗ ಹಕ್ಕುಪತ್ರ ಪಡೆಯುವ ನಿವಾಸಿಗಳು ಎಲ್ಲಿ ವಾಸವಾಗಿದ್ದಾರೋ ಅಲ್ಲಿಯೇ ವಾಸಿಸಲು ಜಮೀನು ಮರು ಸರ್ವೆ ಮಾಡಿ 60 ದಿನಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಆದೇಶ ನೀಡುವಂತೆ ಒತ್ತಾಯಿಸಿದರು. ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಸಿಂಧನೂರು ಇವರಿಗೆ ಆದೇಶ ನೀಡಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಸಿಂಧನೂರು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಏನೆಂದರೆ, ಮಾನ್ಯ ಪೌರಾಯುಕ್ತರು ನಗರಸಭೆ ಸಿಂಧನೂರು ಇವರಿಗೆ ಸಿಂಧನೂರು ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 31 ಏಳುರಾಗಿ ಕ್ಯಾಂಪಿನಲ್ಲಿ ಕಳೆದ 12-13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ. ಹೋರಾಟಗಳು ಮಾಡಿಯಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರಿಗೆ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿದ್ದು ಆಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಕೇವಲ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ವಿಷಾದದ ಸಂಗತಿಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ ಕಾಶಿನಾಥ್ ಕುರ್ಡಿ, ಉಪಾಧ್ಯಕ್ಷ ಚನ್ನಬಸವ ಅಮೀನ್ಗಡ, ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಅನ್ಸಾರಿ, ಸಿಂಧನೂರು ತಾಲೂಕು ಗೌರವಾಧ್ಯಕ್ಷ ಯಮನಪ್ಪ ಕಾಳಾಪುರ್, ಪ್ರಮುಖರಾದ ಶರೀಫ್, ಮಾರೆಪ್ಪ, ಉಸ್ಮಾನ್ ಅಲಿ, ಎಂಬಿ ಖಾಸಿಂ ಸೇರಿದಂತೆ ಇತರರು ಇದ್ದರು. ಗಣರಾಜ್ಯೋತ್ಸವ ದಿನಾಚರಣೆ ದಿನದಂದು ಪ್ಲಾಸ್ಟಿಕ್ ಧ್ವಜಗಳನ್ನು ನಿಷೇಧಿಸಬೇಕು, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಜನ ಜಾಗೃತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಗುತ್ತಿದೆ. ಆದರೆ ಅಂದೇ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗುತ್ತಿದೆ. ಇದನ್ನು ತಡೆಯಲು ಮತ್ತು ಸರ್ಕಾರ ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ ಮತ್ತು ತಯಾರಿಕೆಯನ್ನು ಸಂಪೂರ್ಣ ನಿಷೇಧಿಸಬೇಕು ಎಂದು ಮನವಿ ಮಾಡಿದರು. ಸಹ ಪ್ಲಾಸ್ಟಿಕ್ ಧ್ವಜ ತಯಾರಿಕೆ ಮತ್ತು ಮಾರಾಟ ಮುಂದುವರೆದಿದೆ. ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜ, ಟಿ ಶರ್ಟ್, ಟೋಪಿ ಇವುಗಳ ತಯಾರಿಕೆ ಮಾರಾಟ ತಡೆಯಬೇಕು. ಈ ಕೂಡಲೇ ಅವುಗಳನ್ನು ಮಾರಾಟ ಮತ್ತು ತಯಾರಿಕೆ ಮಾಡುವುದನ್ನು ನಿಷೇಧ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರಧ್ವಜಕ್ಕೆ ಆಗುವ ಅವಮಾನ ಮಾಡುವುದನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಾನ್ಯ ರಾಷ್ಟ್ರಧ್ವಜವು
ಈ ರಾಷ್ಟ್ರಧ್ವಜವನ್ನು 15 ಆಗಸ್ಟ್ ಮತ್ತು 26 ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಚರಂಡಿಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿ ಮುಂಬೈ ಹೈಕೋರ್ಟ್ನಲ್ಲಿ PIL 103/2011ರಲ್ಲಿ ಸಲ್ಲಿಸಲಾಯಿತು. ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯ ಈ ಸಂದರ್ಭದಲ್ಲಿ ಕೃಷ್ಣವೇಣಿ, ವಿಜಯಲಕ್ಷ್ಮಿ, ಜಯಶ್ರೀ ಮಸ್ಕಿ, ಶಿವರಾಜ್ ಮಸ್ಕಿ ಇದ್ದರು. ತಾಲೂಕಿನ ವಡವಾಟೆ ಗ್ರಾಮದಲ್ಲಿರುವ ಸರ್ಕಾರಿ ಜಮೀನು ಸರ್ವೆ ನಂಬರ್ 68ರಲ್ಲಿ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಮನೆಗಳನ್ನೇ ತೆರವುಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಡವಾಟಿ ಗ್ರಾಮದಲ್ಲಿನ ಸರ್ವೆ ನಂಬರ್ 68ರಲ್ಲಿ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಾಯದೊಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪದಾಧಿಕಾರಿಗಳು ಮನೆ ಕಟ್ಟಿಕೊಳ್ಳಲು ಲಂಚ ಪಡೆದಿದ್ದಾರೆ. ಇದರಿಂದ ರಾಜಾರೋಷವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಸರ್ಕಾರದಿಂದ ತಕ್ಷಣವೇ ತನಿಖೆ ನಡೆಸಲು ಮತ್ತು ಅಕ್ರಮವಾಗಿ ನಿರ್ಮಿತ ಮನೆಗಳನ್ನು ನೆಲಸಮ ಮಾಡುವಂತೆ ಆಗ್ರಹಿಸಿದರು. ಸರ್ಕಾರಿ ಜಮೀನನ್ನು ಸರ್ವೆ ನಂಬರ್ 68ರಲ್ಲಿ ವಿಸ್ತೀರ್ಣ 80 ಎಕರೆ ಒಂದು 7 ಗುಂಟೆ ಜಮೀನಿನಲ್ಲಿ ಹಂಚಿಕೆಯಾಗಿ ಉಳಿದಿರುವ 87 ಎಕರೆ 7 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಮುಗಳರ ಮನೆಗಳನ್ನು ಕೂಡಲೇ ತೆರವುಗೊಳಿಸುವುದು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಪ್ರಗತಿಪರ ಕನ್ನಡ ಸಂಸ್ಥೆ ರಾಯಚೂರು ಜಿಲ್ಲೆ ಕಡೆಕ ದೂರ ಮೂಲಕ ತಿಳಿಸುವುದೇನೆಂದರೆ, ರಾಯಚೂರು ತಾಲೂಕಿನ ಒಡೂರು ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನು 60ರಲ್ಲಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಹಿಂದುಗಡೆ ಕೆಲವು ಭೂಗಳರು ಸೇರಿಕೊಂಡು ಅಕ್ರಮವಾಗಿ ಸರ್ಕಾರಿ ಜಮೀನಿನ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಬಾಡಿಗೆ ಮತ್ತು ಕುತಂತ್ರಗಳಿಗೆ ತಮ್ಮ ಆಹ್ವಾನಗಳನ್ನು ಲಗತ್ತಿಸಲಾಗಿದೆ. ಅದೇ ರೀತಿಯಾಗಿ ಸರ್ಕಾರದ ಕಣ್ಣ ಮುಚ್ಚಿರುತ್ತಾರೆ. ಎಲ್ಲ ಜಮೀನುಗಳನ್ನು ಭೂಗಳರು ಈ ಆಹ್ವಾನವನ್ನು ಅಕ್ರಮವಾಗಿ ವಡವಾಡಿ ಗ್ರಾಮದ ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ಈರೇಶ್, ತಿಮ್ಮಪ್ಪ, ವೆಂಕಟೇಶ್ ಇದ್ದರು. ಸಿಂಧನೂರು ತಾಲೂಕಿನ ಅರಗಿನಮರ ಕ್ಯಾಂಪಿನ ಬಳಿ ಮಂಗಳವಾರ ರಾತ್ರಿ ಟೈರ್ ಬ್ಲಾಸ್ಟ್ ಆಗಿ ಕ್ರಷರ್ ಪಲ್ಟಿಯಾದ ಪರಿಣಾಮ 4 ಮೃತಪಟ್ಟಿದ್ದು, 10 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಹಯವದನ ತಂದೆ ರಾಘವೇಂದ್ರ ವಯಸ್ಸು 18, ಸುಜಿಯೇಂದ್ರ ತಂದೆ ಕೃಷ್ಣಮೂರ್ತಿ ವಯಸ್ಸು 22, ಅಭಿಲಾಷ್ ತಂದೆ ಅಶ್ವಥ್ ಒಲಿ ವಯಸ್ಸು 20, ಚಾಲಕ ಕಂಸಾಲಿ ಶಿವ ತಂದೆ ಕೆ ಸೋಮಣ್ಣ ವಯಸ್ಸು 24. ಮೃತ ದುರ್ದೈವಿಗಳು ಗಂಭೀರವಾಗಿ ಗಾಯಗೊಂಡಿರುವ ಶ್ರೀಹರಿ, ವಿಜಯೇಂದ್ರ, ರಾಘವೇಂದ್ರ, ಭರತ್, ತನೀಶ್, ಬಸವಂತ ಶರ್ಮಾ, ಜಯಸಿಂಹ, ಶ್ರೀಕರ, ರಾಘವೇಂದ್ರ, ವಾಸುದೇವ ಸೇರಿದಂತೆ 10 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತರು ಮಂತ್ರಾಲಯದ ಮಠದ ಸಾಂಸ್ಕೃತಿಕ ವಿದ್ಯಾಪೀಠದ ವಿದ್ಯಾರ್ಥಿಗಳೆಂದು ಗುರುತಿಸಲಾಗಿದ್ದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯ ನವ ವೃಂದಾವನ ಗಡ್ಡೆಯಲ್ಲಿರುವ ಶ್ರೀ ಹರಿಹರ ತೀರ್ಥರ ಉತ್ತರಾಧಾನ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಸಂಚಾಲಿತ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದಿಂದ 5 ಕ್ರಷರ್ ವಾಹನಗಳು ಮುಖಾಂತರ ವಿದ್ಯಾರ್ಥಿಗಳು ತೆರಳುತ್ತಿದ್ದ ಸಮಯದಲ್ಲಿ ಮುಂದೆ ಇದ್ದ ಕ್ರಷರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಅಪಘಾತ ಸಂಭವಿಸಿದೆ. ಈ ಕುರಿತು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾತೃತ್ವ ಸುರಕ್ಷಾ ಯೋಜನೆಗೆ ಆರೋಗ್ಯ ಸಚಿವ ಚಾಲನೆ. ತಾಲೂಕು ಆಸ್ಪತ್ರೆಗಳಲ್ಲಿನ್ನೂ ಮಿನಿ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ. ದಿನೇಶ್ ಗುಂಡೂರಾವ್. ಬಾಣಂತಿಯರ ಸಾವು ಪ್ರಕರಣ ವಾರದೊಳಗೆ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕ್ರಮ. ದಿನೇಶ್ ಗುಂಡೂರಾವ್. ಉದ್ದಿಮೆದಾರರಿಗೆ ಫಾರಂ 9 ಮತ್ತು
ಮತ್ತು 11 ಮತ್ತು ಈ ಖಾತಾ ಸಮಸ್ಯೆ ನಿವಾರಣೆಗೆ ಕೈಗಾರಿಕಾ ಸಚಿವರಲ್ಲಿ ಮನವಿ. ವಿ ಲಕ್ಷ್ಮೀರೆಡ್ಡಿ. ಹಾರಬೂದಿ ರೈಲು ವ್ಯಾಗನ್ ಮೂಲಕ ಸಾಗಣೆ ಪ್ರಾರಂಭಿಸದಿದ್ದರೆ ಹೋರಾಟ. ರಂಗನಾಥ್. ಏಳೂರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ದಲಿತ ಹಕ್ಕು ರಕ್ಷಣಾ ಸಮಿತಿ ಮನವಿ. ಪ್ಲಾಸ್ಟಿಕ್ ಧ್ವಜ ಬಳಕೆ ನಿರ್ಬಂಧಕ್ಕೆ ಆಗ್ರಹಿಸಿ ಹಿಂದೂ ಜಾಗೃತ ಸಮಿತಿ ಮನವಿ. ವಡವಾಟಿ ಸರ್ಕಾರಿ ಜಮೀನಿನಲ್ಲಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಆಗ್ರಹ. ಸಿಂಧನೂರು ಬಳಿ ರಸ್ತೆ ಅಪಘಾತ. ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ 3 ವಿದ್ಯಾರ್ಥಿ ಚಾಲಕ ಸೇರಿ 4 ಸಾವು. ನೂತನ ಕೆ-ಸುವಿಧ ಸೂಪರ್ ಸ್ಪೆಷಾಲಿಸ್ಟ್ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಉದ್ಘಾಟನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.